ವೆಲ್ಕಮ್ ಬ್ಯಾಕ್. ನನ್ನ ಚಾನಲಲ್ಲಿ ಇದ್ರದ್ದು ಫುಲ್ ಮೇಕಪ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಸ್ಮೋಕಿ ಐ ಪಾರ್ಟಿ ಮೇಕಪ್ ಲುಕ್ನ. ಇನ್ನು ನಿಮ್ಮಲ್ಲಿ ಯಾರಾದರೂ ಅದನ್ನು ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಈ ವಿಡಿಯೋನ ಫುಲ್ ಕಂಪ್ಲೀಟ್ ಶೂಟ್ ಮಾಡಾಗಿ ಎಡಿಟಾಗಿ ಕೂತ್ಕೊಂಡಾಗ ಗೊತ್ತಾಯಿತು ಮಧ್ಯದಲ್ಲಿ ಕೆಲವು ಕ್ಲಿಪ್ಪಿಂಗ್ಸ್ ಬ್ಲರ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು. ಅದೇ ಮೈಂಡ್ಸೆಟ್ಟಲ್ಲಿ ಕೂತು ಇದನ್ನು ಶೂಟ್ ಮಾಡ್ತಾ ಇರಬೇಕಾದ್ರೆ ನನಗೆ ಮೇಕಪ್ ತೆಗಿಯೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಬಿಕಾಸ್ ಅಷ್ಟು ಚೆಂದ ಬಂದಿತ್ತು, ಕ್ಲೀನಾಗಿ ಸೆಟ್ಲಾಗಿತ್ತು ಮೇಕಪ್ಪು. ಬಟ್ ತೆಗಿಲೇಬೇಕಲ್ವಾ. ಶಾರ್ಟ್ಸಲ್ಲಿ ಮತ್ತು ರೀಲ್ಸಲ್ಲಿ ನಾನು ಹೇಳಿದ್ದೆ, ನೀವು ಯಾವಾಗಾದರೂ ಮೇಕಪ್ ಮಾಡಿಕೊಂಡ್ರೆ ಎಲ್ಲ ಒಟ್ಟಿಗೆ ತೆಗಿಬೇಡಿ, ಎಲ್ಲ ಸಪ್ರೇಟಾಗಿ ತೆಗೆದ್ರೆ ನಿಮ್ಮ ಸ್ಕಿನ್ನಿಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ನನಗಂತೂ ಮೇಕಪ್ ರಿಮೂವ್ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ, ಅಷ್ಟು ಚೆನ್ನಾಗೇ ಬಂದಿತ್ತು ಮೇಕಪ್ಪು, ತುಂಬ ಚೆನ್ನಾಗಿ ಸೆಟ್ಲಾಗಿತ್ತು ಸ್ಕಿನ್ ಮೇಲೆ. ನಾನು ಯೂಶ್ವಲಿ ಮೇಕಪ್ ಮಾಡಿಕೊಂಡ್ರೆ ಹೇಗೆ ಸಪ್ರೇಟಾಗಿ ರಿಮೂವ್ ಮಾಡ್ತೀನಿ ಅನ್ನೋದನ್ನು ತೋರಿಸೋದಕ್ಕೆ ನಾನು ಈ ವಿಡಿಯೋ ಶೂಟ್ ಮಾಡಿದ್ದು. ಇಲ್ಲಿ ನಾನು ವ್ಯಾಸ್ಲಿನ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಯಾವುದಾದ್ರೂ ಆಯಿಲ್ಸ್ ಯೂಸ್ ಮಾಡ್ಬೋದು. ಕ್ಯಾಸ್ಟ್ರ್ ಆಯಿಲ್ ಒಂದು ಬಿಟ್ಟು ಬೇರೆ ಯಾವುದೇ ಆಯಿಲ್ ನೀವು ಯೂಸ್ ಮಾಡ್ಬೋದು. ನನಗೆ ತುಂಬ ಜನ ಫೀಡ್ಬ್ಯಾಕ್ ಕೊಟ್ಟಿರೋದು ಆಲ್ಮಂಡ್ ಆಯಿಲ್ ಇಲ್ಲ ಬೇಬಿ ಆಯಿಲು ಏನೂ ಪ್ರಾಬ್ಲಮ್ ಇಲ್ದಿರೆ ಚೆನ್ನಾಗಿ ಸೂಟ್ ಆಯಿತು ಸ್ಕಿನ್ಗೆ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಒಂದ್ಸಲಿ ಯೂಸ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಯಾವುದು ಕ್ಲೀನಾಗೆ ಅಡ್ಜಸ್ಟ್ ಆಗ್ತಿದೆ ನಿಮ್ಮ ಸ್ಕಿನ್ಗೆ ಅಂತ ಅಂದ್ಬಿಟ್ಟು. ನಾನಿವತ್ತು ವ್ಯಾಸ್ಲಿನ್ ಯೂಸ್ ಮಾಡಿ ಮೇಕಪ್ನ ಮೆಲ್ಟ್ ಮಾಡ್ತಿದ್ದೀನಿ. ಮೇಕಪ್ ಮೆಲ್ಟ್ ಮಾಡೋದ್ರಿಂದ ಈಸಿಯಾಗಿ ಬರುತ್ತೆ ಮತ್ತು ಸ್ಕಿನ್ ಏನೂ ಡ್ಯಾಮೇಜ್ ಆಗೋಲ್ಲ. ಬರೀ ನೀವು ಫೇಸ್ ವಾಶಲ್ಲೇ ಸೋಪಲ್ಲೇ ವಾಶ್ ಮಾಡಿದ್ರೆ ಒಂದು 2 to 3 ಟೈಮ್ಸ್ ನೀವು ವಾಶ್ ಮಾಡೋ ಅಷ್ಟೊತ್ತಿಗೆ ಫೇಸಲ್ಲಿ ಇರೋ ಆಯಿಲ್ ಎಲ್ಲ ಬಂದ್ಬಿಡುತ್ತೆ. ಸೊ ಅದು ನಿಮ್ಮ ಸ್ಕಿನ್ನ ಇನ್ನೂ ಡ್ರೈ ಮಾಡುತ್ತೆ. ಈ ಥರ ಯಾವುದಾದ್ರೂ ಒಂದು ಮೆಥಡಿಂದ ನೀವು ಮೇಕಪ್ ಮೆಲ್ಟ್ ಮಾಡಿ ರಿಮೂವ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಡ್ಯಾಮೇಜ್ ಆಗೋದಿಲ್ಲ, ಹೆಲ್ದಿಯಾಗೂ ಇರುತ್ತೆ. ಒಂದ್ಸಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಟವಲ್ ಬಂದು ಮೇಕಪ್ ಎರೇಸಿಂಗ್ ಟವಲ್. ನಿಮಗೆ ಆನ್ಲೈನಲ್ಲಿ ಮೇಕಪ್ ಎರೇಸಿಂಗ್ ಪ್ಯಾಡ್ ಅಂತ ಸಹ ಸಿಗುತ್ತೆ. ಇದನ್ನು ನಾನು ಮಿನಿಸೋಲ್ಲಿ ಪರ್ಚೇಸ್ ಮಾಡಿದ್ದು. ಸೆಟ್ ಆಫ್ 250 350 ಏನೋ ಕೊಟ್ಟು ಪರ್ಚೇಸ್ ಮಾಡಿದ್ದು. ಪರ್ಸ್ನಲ್ ಯೂಸ್ಗೆ ಅಂತ ಇಟ್ಕೊಂಡಿದ್ದೀನಿ ನಾನು. ವೆಟ್ ಟಿಶ್ಯೂಸ್ ತುಂಬ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಈ ಥರ ವಾಷಬಲ್ ಮೇಕಪ್ ರಿಮೂವಿಂಗ್ ಟವಲ್ಸ್ ಅಥವಾ ಪ್ಯಾಡ್ ಇಟ್ಕೊಳ್ಳೋದು ಬೆಟರ್ ಅಂತ ನನ್ನ ಆಪ್ಷನ್. ಡಬಲ್ ಕ್ಲೆನ್ಸಿಂಗ್ ಮೆಥಡ್ ನೀವು ಬರೀ ಮೇಕಪ್ ಮಾಡ್ಕೊಂಡಾಗ ಮಾತ್ರನೇ ಯೂಸ್ ಮಾಡಬೇಕು ಅನ್ನೋ ಯಾವುದೇ ರೂಲ್ ಇಲ್ಲ. ನೀವು ದಿನಾಗಲೂ ಸನ್ಸ್ಕ್ರೀನ್ ಅಪ್ಲೈ ಮಾಡೇ ಮಾಡ್ತೀರಾ. ಸೊ ಆ ಸನ್ಸ್ಕ್ರೀನ್ ಅಪ್ಲೈ ಮಾಡಾದಮೇಲೆ ನೀವು ಹೊರಗಡೆ ಹೋಗಿ ಡಸ್ಟಲ್ಲೆಲ್ಲ ಮುಗಿಸ್ಕೊಂಡು ಕೆಲಸಗಳನ್ನ ವಾಪಸ್ ಬರೋಷ್ಟೊತ್ತಿಗೆ ಫೇಸ್ ಮೇಲೆ ತುಂಬ ಡಸ್ಟ್ ಇರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೂ ನೀವು ಡೈಲಿ ಬೇಸಿಸಲ್ಲೂ ಡಬಲ್ ಕ್ಲೆನ್ಸಿಂಗ್ ಮೆಥಡಲ್ಲಿ ನೀವು ಸ್ಕಿನ್ ಕೇರ್ ಮಾಡಿದ್ರೂ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಡಬಲ್ ಕ್ಲೆನ್ಸಿಂಗ್ ಮೆಥಡಲ್ಲೇ ನನ್ನ ಸ್ಕಿನ್ ಕೇರ್ನ ನಾನು ಮುಗಿಸೋದು ನೈಟಲ್ಲಿ. ವೆಟ್ ಟಿಶ್ಯೂಸ್ ಯೂಸ್ ಮಾಡೋದಕ್ಕಿಂತ ನನಗೆ ಈ ಮೇಕಪ್ ರಿಮೂವಿಂಗ್ ಟವಲ್ ನನಗೆ ತುಂಬ ಯೂಸ್ಫುಲ್ ಆಯಿತು. ಅದು ಸೆಟ್ ಆಫ್ 2 ಇರೋದ್ರಿಂದ ನಾನು ಒಂದು ವಾಶ್ಗೆ ಹಾಕಿದಾಗ ಇನ್ನೊಂದು ಯೂಸ್ ಆಗುತ್ತೆ. ಐ ಹೋಪ್ ನೀವು ವಿಡಿಯೋ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಬಿಟ್ಟು ನಾನು ಮೇಕಪ್ ಹೇಗೆ ರಿಮೂವ್ ಮಾಡಿದೆ ಅಂತ. ಆ ಟವಲ್ನ ಬಂದು ನಾನು ನೀರಲ್ಲಿ ವೆಟ್ ಮಾಡಿದ್ದೀನಿ ಅಷ್ಟೇ. ಫಸ್ಟು ನಾನು ವ್ಯಾಸ್ಲಿನಲ್ಲಿ ಐ ಮೇಕಪ್ಪು, ಲಿಪ್ಸ್ಟಿಕ್ಕು ಏನೇನಿದೆಯೋ ಎಲ್ಲ ತೆಗೆದ್ಬಿಟ್ಟು ಅದಾದಮೇಲೆ ಫೇಸ್ ಮೇಲಿರೋ ಫೌಂಡೇಶನ್, ಕನ್ಸೀಲರ್ ಇಲ್ಲಾಂದರೆ ಸನ್ಸ್ಕ್ರೀನ್, ಇಲ್ಲ ನಾನು ಎಲ್ಲಾದರೂ ಹೊರಗಡೆ ಹೋಗಿದರೆ ಆ ಪಲ್ಯೂಷನ್ ಎಲ್ಲ ತೆಗೆಯೋದಕ್ಕೆ ಫೇಸ್ ಮೇಲೆ 1 ಮಿನಿಟ್ ಮಸಾಜ್ ಕೊಟ್ಟು ಅದನ್ನೆಲ್ಲ ಮೆಲ್ಟ್ ಮಾಡಿ ಆ ವೆಟ್ ಟವಲಲ್ಲಿ ವೈಪ್ ಮಾಡಿ ಬಿಡ್ತೀನಿ. ಆ ಟವಲ್ ತುಂಬ ಸಾಫ್ಟಾಗೇ ಇರುತ್ತೆ. ಟೆಡಿ ಬೇರ್ ಹೇಗಿರುತ್ತೆ, ಎಷ್ಟು ಸಾಫ್ಟಾಗಿರುತ್ತೋ ಅಷ್ಟೇ ಸಾಫ್ಟಾಗೆ ಆ ಟವಲ್ ಸಹ ಇರುತ್ತೆ. ನೀವು ಏನೇ ಯೂಸ್ ಮಾಡಿ ಫೇಸ್ನ ವೈಪ್ ಮಾಡೋಂಗಿದ್ರೂ ದಯವಿಟ್ಟು ತುಂಬ ಪ್ರೆಸ್ ಮಾಡಿ ಹಾರ್ಡಾಗೆ ವೈಪ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಸ್ಕಿನ್ ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗುತ್ತೆ. ತುಂಬ ಸಾಫ್ಟಾಗಿರೋ ಮಟೀರಿಯಲ್ಸ್ನ ಯೂಸ್ ಮಾಡಿ ಮೇಕಪ್ ರಿಮೂವ್ ಮಾಡೋದಾಗಿರಲಿ ಅಥವಾ ಫೇಸ್ ವಾಶ್ ಮಾಡಾದಮೇಲೆ ಡ್ಯಾಬಿಂಗ್ ಮೋಷನಲ್ಲಿ ಫೇಸ್ನ ಕೇರ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಡ್ಯಾಮೇಜ್ ಆಗೋದಿಲ್ಲ. ಒನ್ಸ್ ಕ್ಲೀನಾಗೆ ಎಲ್ಲ ವೈಪ್ ಮಾಡಾದಮೇಲೆ ಕಣ್ಣತ್ರ ಇನ್ನೂ ಏನಾದರೂ ಕಾಜಲ್ ಇದೆ, ಮಸ್ಕರ ಇದೆ ಅಂತ ಅಂದರೆ ನೀರಲ್ಲಿ ಮತ್ತೆ ಡಿಪ್ ಮಾಡಿಬಿಟ್ಟು ನಾನು ಅದನ್ನು ವೈಪ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ಹೋಗಿ ನಾನು ಯೂಸ್ ಮಾಡೋ ಫೇಸ್ ವಾಶಿಂದ ಫೇಸ್ ವಾಶ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. 1 ನಿಮಿಷ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.